लाइफ स्टाइल फर्नीचर, सबसे सस्ता और सबसे अच्छा घर की सजावट और शादी की खरीदारी का बम्पर ऑफर। आपके घर का परफेक्ट फर्नीचर, हर तरह के डिजाइन पसंद, आपकी जिम्मेदारी हमारी। धमाकेदार ऑफर का बाजार लाइफ स्टाइल फर्नीचर, बी न्यूज ऑफिस के करीब, बस स्टैंड रोड, ಬಿಜಾಪುರ। ಆಗಬಹುದು, ಆದರೆ ಟ್ರ್ಯಾಕ್ಟರ್ ಅಲ್ಲಿ ಬರಬಾರದು. ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ. ಈ ಒಂದು ಹೋರಾಟ ಏನಿದೆ ಅದರಲ್ಲಿ ಭಾಗಿಯಾಗಬಹುದು, ಆದರೆ ಶಾಂತಿಯುತವಾಗಿ ಭಾಗಿದಾರರು ಆಗಬೇಕು. ವಿತೌಟ್ ಕ್ರಿಯೇಟಿಂಗ್ ಎನಿ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಒಂದು ಪ್ರೊಟೆಸ್ಟ್ ನಡೆಸಬೇಕು. ಇದು ಮಾನ್ಯ ಹೈಕೋರ್ಟ್ ಅವರು ಈ ಆರ್ಡರ್ ಅಲ್ಲಿ ಹೇಳ್ತಾರೆ. ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಹೈಕೋರ್ಟ್ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿ ಇಟ್ಕೊಂಡು ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು. ಈ ಆರ್ಡರ್ನು ನಾವು ವರ್ಡ್ ಬೈ ವರ್ಡ್ ಪಾಲಿಸಿದ್ದೀವಿ. ಇದು ಜಿಲ್ಲಾಡಳಿತದ ಅಭಿಪ್ರಾಯ. ಇದು ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಾನಿರ್ಬೋದು, IG ಸಾಹೇಬ್ರು ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು, ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟರಿ ಆರ್ಡರ್ವನ್ನು ಇಶ್ಯೂ ಮಾಡಿದ್ದೀವಿ. ಇದು ನಾವು ಯಾಕೆ ಮಾಡಿದ್ದೀವಿ ಅಂದರೆ, ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ, ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ಯಾರು ಹೈವೇ ಯೂಸ್ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ. ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಬಹಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ. ಜಾಗವನ್ನು ನಿಗದಿ ಮಾಡಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಎಷ್ಟು ಜನ ಬರ್ಬೋದು ಅಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ. ಅದಕ್ಕೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಆರ್ಗನೈಸರ್ ಜೊತೆ ಸೇರಿಕೊಂಡೇ ಏನೇನು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಏನು ತೀರ್ಮಾನ ಆಯಿತು ಆ ತೀರ್ಮಾನ ಪ್ರಕಾರ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗಿದೆ. ಬಂದೋಬಸ್ತ್ ಅರೇಂಜ್ಮೆಂಟ್ ಆಗಲಿ ಅಥವಾ ಬೇರೆ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಗಲಿ, ಫೇಲ್ಯೂರ್ ಆರ್ಗನೈಸರ್ ಕಡೆಯಿಂದ ಆದರೆ, ಮಾಬ್ ಆ ಥರ ಅನ್ರೂಲಿ ಆದರೆ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದರೆ ನ್ಯಾಷನಲ್ ಹೈವೇ ಮೇಲೆ ಅಂಥ ಸಿಚುವೇಶನ್ ಬಂದ ಮೇಲೆ ಏನೇನೋ ಆಗಬಹುದು, ಫ್ಯೂಚರ್ ತಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಒಂದು ಕಂಟ್ರೋಲ್ ಮಾಡೋಕ್ಕೆ, ಸಿಚುವೇಶನ್ ಕಂಟ್ರೋಲ್ ಮಾಡೋಕ್ಕೆ ಪ್ಯಾರಲಲ್ಲಿ ಇಮಿಡಿಯೇಟ್ಲಿ ನಾವು ಡೈವರ್ಜನ್ ಕೂಡ ಮಾಡಿದ್ದೇವೆ. ಬಾಗೇವಾಡಿ ಕಡೆಯಿಂದ ಆಗಲಿ ಅಥವಾ ಹತ್ತರಿ ಕಡೆಯಿಂದ ಆಗಲಿ ಡೈವರ್ಜನ್ ಇತ್ತು, ಆದರೂ ಅಷ್ಟು ವೆಹಿಕಲ್ ಆ ಕಂಟ್ರೋಲ್ ಮಾಡೋಕ್ಕೆ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಬಾರ್ದು. ಮತ್ತು ಅವ್ರಿಗೆ ಪ್ಯಾರಲಲ್ಲಿ ನಾವು ನಮ್ಮ SP ಅವರು, ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಸೇರಿಬಿಟ್ಟು ಸ್ವಾಮೀಜಿ ಆಗಲಿ ಅವ್ರು ಬೇರೆ ಬೇರೆ ಲೀಡರ್ ಆಗಲಿ ಮಾತುಕತೆ ಕೂಡ ಪ್ಯಾರಲಲ್ಲಿ ಮಾಡ್ತಾ ಇದ್ದೆ. ಅವ್ರಿಗೆ ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ, ತಾವು ಕೂಡ ಕಂಟ್ರೋಲ್ ಮಾಡಿ. ಸ್ವಾಮೀಜಿ ನೇತೃತ್ವದಲ್ಲಿ ಹಲವು ಮುಖಂಡರು ಅಲ್ಲಿ ಮುಂದಾಳತ್ವ ವಹಿಸಿದ್ರಲ್ಲ, ಹೀಗಾಗಿ ಸ್ವಾಮೀಜಿ ಸೇರಿದಂತೆ ಕೆಲವು ಮುಖಂಡರು ಅದು ಸರಿಗೆ ನಾನು ಹೇಳ್ತಾ ಇದ್ದೀನಿ. ಅದು ಈಗ ನಾವು FIR ನಾವು ಫ್ರೇಮ್ ಮಾಡ್ತಾ ಇದ್ವಿ. ಅದು ಏನು ಮಧ್ಯಾಹ್ನ ಟೈಮ್ದಲ್ಲಿ ಏನಾಗಿದೆ ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವರು ಬರಲಿಲ್ಲ, 10,000 ಜನ ಅವರು ಬಂದಿದ್ದಾರೆ. 10,000 ಜನ ನಾವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ರೆ ಅದು ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗೇ ಆಗುತ್ತೆ. ಮತ್ತು ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಸೊ ಅದಕ್ಕೆ ನಾವು ಅವರು ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ. ನಾವು ಹೇಳಿದ್ವಿ, ದಯವಿಟ್ಟು ನೀವು ಈ ಕಡೆ ಬರಬೇಡ,
ಎಲ್ಲರೂ ನೀವು ಈ ಕಡೆ ನೀವು ಬರಬೇಡ ಅಂತ ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತೆ ಫಾರ್ ಪ್ರಿಪ್ರೇಷನ್ ಅಸ್ ವೆಲ್ ನಾವೆಲ್ಲ ಬ್ಯಾರಿಕೇಡ್ಸ್ ನಾವು ಹಚ್ಚಿದ್ವಿ. ನಾವು ಅವ್ರಿಗೆ ನಾವು ಹೇಳಿದ್ವಿ ದಯವಿಟ್ಟು ಹೈವೇ ಮೇಲೆ ನೀವು ಬರಬೇಡ, ಅದು ಕೂಡ ಇಲಿಗಲ್ ಇದೆ, ನಿಮಗೆ ಗೊತ್ತಿರಬಹುದು. ಯು ಕ್ಯಾನಟ್ ಬ್ಲಾಕ್ ದ ಹೈವೇ, ಯಾಕಂದ್ರೆ ಅದು ಆರ್ಡರ್ ಕೂಡ ಇದೆ, ಮತ್ತೆ ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಕೂಡ ಅವರು ಕೇಳ್ತಾ ಇಲ್ಲ, ದಿ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್. ಮತ್ತೆ ಆವಾಗ ಕೂಡ ಒಬ್ರು ನಮ್ಮ ಕಾನ್ಸ್ಟೇಬಲ್ ಇಂಜರ್ಡ್ ಆಗಿದ್ದಾರೆ, ಅವರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ, ನಾವು ಬ್ಯಾರಿಕೇಡ್ಸ್ ಯೂಸ್ ಮಾಡಿ, ಶೀಲ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ವಿ, ಮುಂದೆ ನೀವು ದಯವಿಟ್ಟು ನೀವು ಹೋಗ್ಬೇಡ, ನೀವು ಇಲ್ಲಿ ವೇಟ್ ಮಾಡಿ ಅಂತ. ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋಟ ಅದು ಶುರು ಆಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ, ಅದು ಶುರು ಆಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ಈಗ ಸದ್ಯಕ್ಕೆ 14 ಪೊಲೀಸ್ ಪರ್ಸನಲ್ ಈಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ, ಅವ್ರ ಮೇಲೆ ಇಂಜರಿ ಆಗಿದೆ. ಅದೇ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ, ಸ್ವಲ್ಪ ಲೈಟ್ ಲಾಠಿ ಚಾರ್ಜ್ ಯೂಸ್ ಮಾಡಿದ್ವಿ. ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ. ಮತ್ತೆ ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಮತ್ತೆ we had cleared the highway because this is the order which has been given to us from the court as well. ಈಗ ಕೇಸ್ ಈಗ ಬಗವಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ, ನಾವು ತಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಆದ್ರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು. ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಾವು ಅವರ ಮನವೊಲಿಸ್ಲಿಕ್ಕೆ ತುಂಬಾ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ. ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು. ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು. ಅವರಿಗೆ ಅಷ್ಟಾದ್ರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ, ನೋಡಿದ್ರಿ, ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು. ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ, ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು. ನಮ್ಮ ಹತ್ರ ವಿಡಿಯೋಗಳಿದಾವೆ, ತಾವುಗಳು ಕೂಡ ಅಲ್ಲಿದ್ರಿ, ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು, ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ಲು ತೂರಾಟ ನಡೆಸಿದ್ರಂತ. ಇಷ್ಟೆಲ್ಲ ಆದ್ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿದಂಗೆ ಆಗ್ತಾ ಇತ್ತು. ಯಾಕಂದ್ರೆ ಅವರು